ನಾಡಿನೆಲ್ಲೆಡೆ ಇಂದು ಮುಸ್ಲಿಮರ ರಂಜಾನ್ ಹಬ್ಬ ಆಚರಣೆಯ ಸಂಭ್ರಮ ಇದೆ. ಮುಸ್ಲಿಮರ ಹಬ್ಬದಲ್ಲಿ ಭಾಗಿಯಾಗಿದ್ದಾರೆ ಕೈ ಅಭ್ಯರ್ಥಿ ಪ್ರೊಫೆಸರ್ ರಾಜುಗೌಡ. ಬೆಂಗಳೂರು ಉತ್ತರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಪ್ರೊಫೆಸರ್ ರಾಜುಗೌಡ ಅವರು ಬಹಳ ಆಕ್ಟಿವ್ ಆಗಿ ಓಡಾಡ್ತಿದ್ದಾರೆ. ಎಲ್ಲ ಸಮುದಾಯಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡಿದ್ದಾರೆ. ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದ ಪಾನಿಪುರಿ ಮೈದಾನದಲ್ಲಿ ನಮಾಜ್ ಕೂಡ ನೆರವೇರಿದೆ. ಪ್ರೊಫೆಸರ್ ರಾಜುಗೌಡ ಬೆಂಗಳೂರು ಉತ್ತರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣದಲ್ಲಿದ್ದಾರೆ. ದೇಶವನ್ನು ಸರ್ವಜನಾಂಗದ ತೋಟವನ್ನಾಗಿ ಮಾಡಬೇಕಾಗಿದೆ. ಬಿಜೆಪಿಯ ಎಸ್.ಟಿ. ಸೋಮಶೇಖರ್ ಕೂಡ ನನಗೆ ಬೆಂಬಲಿಸಿದ್ದಾರೆ. ಅವರ ಸಹಕಾರ ಕೂಡ ನನಗೆ ಸಿಕ್ಕಿದೆ. TV5 ಕನ್ನಡ ಜೊತೆ ಪ್ರೊಫೆಸರ್ ರಾಜುಗೌಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬೆಂಗಳೂರು ಉತ್ತರದಲ್ಲಿ ಮುಸ್ಲಿಂ ಮತಗಳು ಹೆಚ್ಚು ಹಿನ್ನೆಲೆಯಲ್ಲಿ ಅವರು ಭಾಗಿಯಾಗ್ತಾ ಇದ್ದಾರೆ. ಇನ್ನೂ ಹಲವು ಕಡೆ ಈದ್ನಲ್ಲಿ ರಾಜುಗೌಡ ಭಾಗಿಯಾಗ್ತಾರೆ. ಇನ್ನು ಕಾಂಗ್ರೆಸ್ ಅಭ್ಯರ್ಥಿ ರಾಜುಗೌಡ ಅವರನ್ನ ನಮ್ಮ ಪ್ರತಿನಿಧಿ ಕಾರ್ತಿಕ್ ಮಾತನಾಡಿಸಿದ್ದಾರೆ. ಬನ್ನಿ ನೋಡೋಣ. ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂಥ ರಾಜುಗೌಡರು ಇವತ್ತು ಹಲವು ರಂಜಾನ್ ಆಚರಣೆಯ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿರುವಂಥದ್ದು. ಜೊತೆಗೆ ಅವರು ಪ್ರಚಾರವನ್ನು ಕೂಡ ಇವತ್ತು ಭರ್ಜರಿಯಾಗಿ ಆರಂಭಿಸಿದ್ದಾರೆ ಅಂತ ಹೇಳ್ಬೋದು. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತಿನ ಪ್ರಚಾರ ಹೇಗಿದೆ? ಜೊತೆಗೆ ಹಲವು ಕಾರ್ಯಕ್ರಮಗಳಲ್ಲೂ ಕೂಡ ಭಾಗಿಯಾಗಿದ್ರಿ, ರಂಜಾನ್ ಆಚರಣೆಯಲ್ಲಿ ಭಾಗಿಯಾಗಿದ್ರಿ, ಏನಿಸ್ತಾ ಇದೆ? ಇದು ಪ್ರಚಾರದ ಸಮಯ ಅಲ್ಲ, ಪ್ರಾರ್ಥನೆ ಸಮಯ. ಸೊ ಈ ದಿನ ಒಂದು ಶುಭ ದಿನ. ಎಲ್ಲ ನಮ್ಮ ಮುಸ್ಲಿಂ ಬಾಂಧವರು ಅವರವರು ಎಲ್ಲೆಲ್ಲಿ ಪೂಜೆ ಮಾಡ್ತಾ ಇದ್ದಾರೆ ಅಲ್ಲಿ ನನಗೆ ಆಹ್ವಾನ ಕೊಟ್ಟಿದ್ದಾರೆ. ಎಲ್ಲೆಲ್ಲಿ ಹೋಗೋಕ್ಕಾಗಿದೆ ಬಂದಿದ್ದೀನಿ. ಬಂದು ಅವರೆಲ್ಲರಿಗೂ ನಾನು ಈದ್ ಮುಬಾರಕ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ದಿನ ನಾವೆಲ್ಲರೂ ಒಟ್ಟಿಗೆ ಬಾಳೋದಕ್ಕೆ ಏನೇನು ಮಾಡಬೇಕು, ಕರ್ನಾಟಕ ರಾಜ್ಯ ನಮ್ಮ ದೇಶವನ್ನು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಕವಿಗಳು ಹೇಳ್ದಂಗೆ ಹೇಗೆ ಮಾಡಬಹುದು ಅಂತ ಆ ಒಂದು ಉದ್ದೇಶದಿಂದ ನಾವು ಎಲ್ಲರ ಜೊತೆ ಬಂದು ಈ ಒಂದು ಪ್ರಾರ್ಥನೆಯಲ್ಲಿ ಭಾಗವಹಿಸ್ತಾ ಇದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ. ಪ್ರಚಾರ ಸಂದರ್ಭದಲ್ಲಿರ್ಬೋದು, ತಾವು ಎಲ್ಲೇ ಹೋದರೂ ಕೂಡ ಒಳ್ಳೆಯ ರೆಸ್ಪಾನ್ಸ್ ಸಿಗ್ತಾ ಇದೆ. ಏನು ಅನ್ನಿಸ್ತಾ ಇದೆ ಈ ಒಂದು ಹಂತದಲ್ಲಿ? ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಅದು ನಾವು ನಿಜವಾಗ್ಲೂ ಭಾಳ ಖುಷಿ ಆಗ್ತಾ ಇದೆ. ಆಮೇಲೆ ನಮ್ಮ ಪಾರ್ಟಿ ಲೀಡರ್ಸ್ ಇವಾಗ ವಾಜೀಬ್ ಭಾಯ್ ಕೇಳಿ ಭಾಳ ಉತ್ಸಾಹದಿಂದ ಕೆಲಸ ಮಾಡ್ತಾ ಇದ್ದಾರೆ. ಅದು ಉತ್ಸಾಹ ಇನ್ನೂ ಹೆಚ್ಚಾಗ್ತಾ ಇದೆ. ಏನಕ್ಕೆ ಅಂದರೆ ಜನರ ಪ್ರತಿಕ್ರಿಯೆ ಅಷ್ಟು ಪಾಸಿಟಿವ್ ಆಗಿದೆ. ಜನ ಏನು ಹೇಳ್ತಾ ಇದ್ದಾರೆ, 4 ಸತಿ 20 ವರ್ಷ BJPಗೆ ವೋಟ್ ಮಾಡಿದ್ವು, ಅದಾದಮೇಲೆ MP ನಾವು ನೋಡೋಕ್ಕೂ ಆಗಿಲ್ಲ. ಇಲ್ಲಿ ಬೆಂಗಳೂರು ನಗರದ ಅಭಿವೃದ್ಧಿ ಬಗ್ಗೆ ಕೆಲಸ ಮಾಡಿಲ್ಲ. ನಮ್ಮ ಕರ್ನಾಟಕ ರಾಜ್ಯದ ಧ್ವನಿ ಎತ್ತಿಲ್ಲ ಪಾರ್ಲಿಮೆಂಟ್ನಲ್ಲಿ. ಇವಾಗ ಕಾಂಗ್ರೆಸ್ ಪಕ್ಷ ಒಂದು ಸೂಕ್ತ ಅಭ್ಯರ್ಥಿನ ಕೊಟ್ಟಿದ್ದಾರೆ. ಈ ಅಭ್ಯರ್ಥಿ ಆಯ್ಕೆ ಮಾಡ್ತೀವಿ. ಈ ಸತಿ ನೀವು ನನ್ನ ಬಗ್ಗೆ ಹೇಳೋದು, ನೀವು ಇನ್ನು ಮುಂದೆ ಇಲ್ಲಿ ನಮ್ಮ ಬೆಂಗಳೂರು ಉತ್ತರ ಕ್ಷೇತ್ರದ ನಮ್ಮ ಇಡೀ ಬೆಂಗಳೂರು ಮಹಾನಗರದ ಬದಲಾವಣೆ ತರಬೇಕು, ನೀವು ಮಾಡ್ತೀರಾ ಅಂತ ಆ ಒಂದು ವಿಶ್ವಾಸದಿಂದ ನಮಗೆ ಭಾಳ ಉತ್ಸಾಹ ತುಂಬಿಸ್ತಾ ಇದ್ದಾರೆ. ಮುಸ್ಲಿಂ ಸಮುದಾಯ ತಮ್ಮೊಂದಿಗೆ ಪ್ರಬಲವಾಗಿ ನಿಂತ್ಕೊಳ್ಳುವಂಥ ಒಂದು ವಿಶ್ವಾಸ ಹೆಚ್ಚಾಗ್ತಾ ಇದೆಯಾ ಹೇಗೆ ಅಂತ? 100%. ಅವರೆಲ್ಲರೂ ನಮ್ಮ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು. ಅವರು ಎಲ್ಲರೂ ಭಾಳ ವರ್ಷದಿಂದ ನಾವು ಒಟ್ಟಿಗೆ ಕೆಲಸ ಮಾಡಿರೋರು. ವಾಜಿದ್ ಭಾಯ್ ಅವರ ಕ್ಷೇತ್ರದಲ್ಲಿ ನಾವು ಬ್ಲ್ಯಾಕ್ ಸ್ಪಾಟ್ ಕ್ಲೀನಪ್ ಎಲ್ಲ ಮಾಡಿದ್ವು. ಅಲ್ಲಿ ಪಕ್ಕದಲ್ಲಿ ಜಾಕೀರ್ ಭಾಯ್ ಅವ್ರ ವಾರ್ಡ್ನಲ್ಲೂ ಬ್ಲ್ಯಾಕ್ ಸ್ಪಾಟ್ ಕ್ಲೀನಪ್ ಮಾಡಿದ್ವು. ನಮಗೆಲ್ಲ ಮೊದಲಿಂದ ನಾವು ಅವರ ಮುಸ್ಲಿಂ ಕಮ್ಯುನಿಟಿ ಲೀಡರ್ಸ್ ಇರ್ಬೋದು. ಇನ್ನೊಂದು ವಿಶೇಷವಾಗಿ ಈ ಸಂದರ್ಭದಲ್ಲಿ ಈದು ರಂಜಾನ್ ಸಮಯದಲ್ಲಿ ಎಲ್ಲರೂ ನಮ್ಮನ್ನ ಮನೆಗೆ ಕರೀತಾರೆ, ಇಫ್ತಿಹಾರಿಗೆ ಕರೀತಾರೆ. ಆ ಒಂದು ಸೌಹಾರ್ದದ ಒಕ್ಕೂಟದಲ್ಲಿ ನಾವು ಭಾಗವಹಿಸಿ ಎಲ್ಲರೂ ಆತ್ಮೀಯತೆ ಇನ್ನೂ ಹೆಚ್ಚಾಗುತ್ತೆ. ಸೊ ಈ ಥರ ನಮಗೆ ಚಿಕ್ಕ ವಯಸ್ಸಿಂದನೂ ಭಾಳ ಫ್ರೆಂಡ್ಸು ಇದ್ದಾರೆ ಮುಸ್ಲಿಂ ಕಮ್ಯುನಿಟಿಯಿಂದ. ಅದಕ್ಕೆ ನಮಗೆ ನಿಜವಾಗ್ಲೂ ಖುಷಿ ಆಗುತ್ತೆ ಇಂಥ ಸಂದರ್ಭದಲ್ಲಿ ಎಲ್ಲರ ಜೊತೆನೂ ದೇವ್ರಿಗೆ ಪ್ರಾರ್ಥನೆ ಮಾಡೋಕ್ಕೆ. ಅಲ್ಲಾಗೆ ಅವ್ರ ದುವಾ ಕೇಳಿದಾಗ ಎಷ್ಟು ಖುಷಿ ಆಗುತ್ತೆ, ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ. ಒಳ್ಳೆ ಕೆಲಸ ಮಾಡೋಣ ಅಂತ ಮುಂದೆ ಹೋಗ್ತೀವಿ. ಎಸ್.ಟಿ. ಸೋಮಶೇಖರ್ ಅವರು ತಮಗೆ ಬೆಂಬಲ ಕೊಟ್ಟಿರುವಂಥದ್ದು ಈಗ ಚುನಾವಣೆ ಸಂದರ್ಭದಲ್ಲಿ ತಮಗೆ ಎಷ್ಟು ಹೆಲ್ಪ್ ಆಗುತ್ತೆ ಅಂತ? ಸೊ ಇವತ್ತು ಸಾಯಂಕಾಲದಿಂದ ನಾವು ಯಶವಂತಪುರ ಕ್ಷೇತ್ರದಲ್ಲಿ ಪ್ರಚಾರ ಮಾಡೋಕ್ಕೆ ಶುರು ಮಾಡ್ತಾ ಇದ್ದೀವಿ. ಎಸ್.ಟಿ. ಸೋಮಶೇಖರ್ ಅವರು ನಮ್ಮ ಜೊತೆ ಬರ್ತಾ ಇದ್ದಾರೆ. ಅದಕ್ಕೋಸ್ಕರ ನನಗೆ ಅಲ್ಲಿ ಇವಾಗಲೇ ಅವ್ರ ಜೊತೆ ಎಲ್ಲ ಕಡೆ ಓಡಾಡಿದಾಗ ನಿಜವಾಗ್ಲೂ ಇಡೀ ಯಶವಂತಪುರ ಕ್ಷೇತ್ರ ನಮ್ಮ ಜೊತೆ ಬರುತ್ತೆ. ನಮಗೆ ಭಾಳ ಶಕ್ತಿ ಕೊಡ್ತಾ ಇದ್ದಾರೆ ಸೋಮಶೇಖರ್ ಅವರು ಬಂದಿದ್ದು. ಅದಕ್ಕೋಸ್ಕರ ಇನ್ನು ಮುಂದೆ ನಮ್ಮ ಕಾಂಗ್ರೆಸ್ ಪಕ್ಷದ ಗೆಲುವು ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಖಚಿತ ಅಂತ ಹೇಳ್ಬೋದು. ಥ್ಯಾಂಕ್ ಯು. ಇದಿಷ್ಟು ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂಥ ರಾಜುಗೌಡ ಅವರು ಹೇಳ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಸಿದ್ದು ಜೊತೆ ಕಾರ್ತಿಕ್, TV5 ಕನ್ನಡ, ಬೆಂಗಳೂರು.